ಸ್ನೇಹಿತರೆ, ನಾವು ಮನೆ ಸುಂದರವಾಗಿ ಕಾಣಲು ನಮ್ಮ ಮನೆಯ ಗೋಡೆಗಳ ಮೇಲೆ ಸುಂದರವಾದ ಚಿತ್ರಪಟಗಳನ್ನು ಹಾಕುತ್ತೇವೆ. ಹಾಗೆ ಮನೆಯ ಗೋಡೆಗಳ ಮೇಲೆ ಹಾಕಿದ ಚಿತ್ರಪಟಗಳನ್ನು ನಾವು ದಿನನಿತ್ಯ ನೋಡುತ್ತೇವೆ. ನಾವು ದಿನನಿತ್ಯ ನೋಡುವ ಈ ಚಿತ್ರಗಳು ನಮ್ಮ ಆಲೋಚನೆಗಳ ಮೇಲೆ ಮತ್ತು ನಮ್ಮ ಜೀವನದ ಮೇಲೆ ತುಂಬ ಪ್ರಭಾವ ಬೀರುತ್ತವೆ ಎನ್ನುವುದು ಅಕ್ಷರಶಃ ಸತ್ಯ. ಕೆಲವು ಚಿತ್ರಪಟಗಳು ನಮ್ಮ ಜೀವನದ ಮೇಲೆ ಒಳ್ಳೆಯ ಪರಿಣಾಮ ಬೀರಿದರೆ ಇನ್ನು ಕೆಲವು ಚಿತ್ರಪಟಗಳು ಕೆಟ್ಟ ಪರಿಣಾಮವನ್ನು ಬೀರುತ್ತವೆ. ವಾಸ್ತುಶಾಸ್ತ್ರ ಹಾಗೂ ಅನೇಕ ಹಿಂದೂ ಧರ್ಮ ಗ್ರಂಥಗಳಲ್ಲಿ ಈ ಚಿತ್ರಗಳ ಬಳಕೆ ನಮ್ಮ ಜೀವನದ ಮೇಲೆ ಬೀರುವ ಸಕಾರಾತ್ಮಕ ಹಾಗೂ ನಕಾರಾತ್ಮಕ ಪ್ರಭಾವಗಳನ್ನು ತುಂಬ ಸುಂದರವಾಗಿ ವರ್ಣಿಸಲಾಗಿದೆ. ನಮಸ್ಕಾರ ಸ್ನೇಹಿತರೆ, ದಿವಟಿಗೆ ಚಾನೆಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ನಿಮಗೆ ಜೀವನದಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿಗಾಗಿ ಮನೆಯಲ್ಲಿ ಯಾವ ಯಾವ ಚಿತ್ರಗಳನ್ನು ಹಾಕಬೇಕು ಮತ್ತು ಯಾವ ಯಾವ ಚಿತ್ರಗಳನ್ನು ಹಾಕಬಾರದು ಎಂಬುದಾಗಿ ತಿಳಿಸಿಕೊಡುತ್ತೇವೆ. ಅದಕ್ಕೆ ಮುನ್ನ ಒಂದು ಚಿಕ್ಕ ವಿನಂತಿ, ವಿಡಿಯೋ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಕ್ಕೆ ಇನ್ನಷ್ಟು ಇಂತಹ ಸದಭಿರುಚಿಯ ವಿಡಿಯೋವನ್ನು ನಿಮ್ಮ ಮುಂದೆ ತರುವಂತೆ ಪ್ರೋತ್ಸಾಹಿಸಿ. ಈಗ ಒಂದೊಂದಾಗಿ ಈ ಚಿತ್ರಪಟಗಳ ಪರಿಣಾಮದ ಬಗ್ಗೆ ನೋಡೋಣ. ಶ್ರೀಕೃಷ್ಣನು ಹಸುವಿನೊಂದಿಗೆ ಇರುವ ಚಿತ್ರ. ಶ್ರೀಕೃಷ್ಣನು ಹಸುವಿನೊಂದಿಗೆ ಒಂಟಿ ಕಾಲಿನ ಮೇಲೆ ಆನತು ನಿಂತು ಕೊಳಲು ನುಡಿಸುತ್ತಿರುವ ಚಿತ್ರವನ್ನು ನಿಮ್ಮ ಡ್ರಾಯಿಂಗ್ ರೂಮ್ನಲ್ಲಿ ಅಥವಾ ಪೂಜಾ ಕೋಣೆಯಲ್ಲಿ ಹಾಕಬಹುದು. ಇದು ಸೌಭಾಗ್ಯ ಮತ್ತು ಧನಪ್ರಾಪ್ತಿಯ ಮಾರ್ಗವನ್ನು ತೆರೆಯುತ್ತದೆ. ಇನ್ನು ಓಡುತ್ತಿರುವ 7 ಕುದುರೆಗಳ ಚಿತ್ರ. ಸಮುದ್ರದ ದಡದಲ್ಲಿ ಓಡುತ್ತಿರುವ 7 ಕುದುರೆಗಳ ಚಿತ್ರವನ್ನು ಹಾಕುವುದರಿಂದ ನಮ್ಮ ವ್ಯಾಪಾರದಲ್ಲಿ ಪ್ರಗತಿಯಾಗುತ್ತದೆ. ಈ ಚಿತ್ರವನ್ನು ಆಫೀಸಿನ ಪೂರ್ವ ದಿಕ್ಕಿನಲ್ಲಿ ಹಾಕಬೇಕು. ರಾಮದರ್ಬಾರ್ ಚಿತ್ರವನ್ನು ಮನೆಯ ಡ್ರಾಯಿಂಗ್ ರೂಮ್ ಇಲ್ಲವೇ ಹಜಾರದಲ್ಲಿ ಹಾಕುವುದರಿಂದ ಮನೆಯ ಸದಸ್ಯರ ನಡುವಿನ ಪ್ರೀತಿ ಪರಸ್ಪರ ಹೆಚ್ಚಾಗುತ್ತದೆ. ಈಜುತ್ತಿರುವ ರಾಜಹಂಸದ ಚಿತ್ರ. ಈಜುತ್ತಿರುವ ರಾಜಹಂಸದ ಚಿತ್ರವನ್ನು ಅತಿಥಿ ಕೋಣೆಯಲ್ಲಿ ಹಾಕುವುದರಿಂದ ಧನ ಪ್ರಾಪ್ತಿಯ ಮಾರ್ಗಗಳು ತೆರೆಯುತ್ತವೆ. ಈ ಚಿತ್ರವು ಸಕಾರಾತ್ಮಕ ಶಕ್ತಿಯನ್ನು ತರುತ್ತದೆ. ಯಶೋದೆ ಮತ್ತು ಕೃಷ್ಣನ ಚಿತ್ರ. ಮಾತೆ ಯಶೋದೆಯ ಜೊತೆಗಿನ ಬಾಲಕೃಷ್ಣನ ಚಿತ್ರವನ್ನು ಗರ್ಭಿಣಿ ಮಹಿಳೆಯ ಕೋಣೆಯಲ್ಲಿ ಹಾಕಬೇಕು. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಚಿಕ್ಕ ಮಗು ಇದ್ದರೆ ಆಗಲೂ ನೀವು ಈ ಚಿತ್ರವನ್ನು ಹಾಕಬಹುದು. ಇದರಿಂದ ತಾಯಿ ಮತ್ತು ಮಗುವಿನ ನಡುವೆ ಗಾಢವಾದ ಪ್ರೀತಿ ಉಂಟಾಗುತ್ತದೆ. ಲಕ್ಷ್ಮೀದೇವಿಯ ನಿಂತಿರುವ ಮುದ್ರೆಯ ಚಿತ್ರ. ಲಕ್ಷ್ಮೀದೇವಿಯನ್ನು ಚಂಚಲ ಎಂದು ಕರೆಯಲಾಗುತ್ತದೆ. ಒಂದು ವೇಳೆ ಆಕೆ ನಿಂತಿರುವ ಚಿತ್ರವನ್ನು ಹಾಕಿದರೆ ಆಕೆ ಒಂದೇ ಕಡೆ ಇರುವುದಿಲ್ಲ. ಆದ್ದರಿಂದ ಲಕ್ಷ್ಮೀದೇವಿಯು ಕಮಲದ ಹೂವಿನ ಮೇಲೆ ಕುಳಿತಿರುವ ಚಿತ್ರವನ್ನು ಮನೆಯಲ್ಲಿ ಇಟ್ಟುಕೊಳ್ಳಬೇಕು. ಲಕ್ಷ್ಮೀದೇವಿಯು ನಿಂತಿರುವ ಅಂತಹ ಚಿತ್ರವನ್ನು ಮನೆಯಲ್ಲಿ ಹಾಕುವುದು ಅಷ್ಟು ಒಳ್ಳೆಯದಲ್ಲ. ಹೂವಿನ ಗುಚ್ಛದ ಚಿತ್ರ. ಹೂವಿನ ಗುಚ್ಛದ ಚಿತ್ರ ಅಥವಾ ತಾಜಾ ಸುಗಂಧಿತ ಹೂವುಗಳನ್ನು ಮಲಗುವ ಕೋಣೆಯಲ್ಲಿ ಅಂದರೆ ಶಯನಗೃಹದಲ್ಲಿ ಇಡುವುದರಿಂದ ಪತಿ ಪತ್ನಿಯ ನಡುವಿನ ಪ್ರೀತಿ ಹೆಚ್ಚಾಗುತ್ತದೆ, ಅನ್ಯೋನ್ಯತೆ ಬೆಳೆಯುತ್ತದೆ. ಮನೆಯ ಎಲ್ಲ ಸದಸ್ಯರ ನಗುತ್ತಿರುವ ಚಿತ್ರ. ಮನೆಯ ಎಲ್ಲ ಸದಸ್ಯರ ನಗುತ್ತಿರುವ ಚಿತ್ರವನ್ನು ಮನೆಯಲ್ಲಿ ಹಾಕುವುದರಿಂದ ಗೃಹ ಕಲಹಗಳು ಅಳಿಯುತ್ತವೆ. ಈ ಚಿತ್ರವನ್ನು ನೀವು ನಿಮ್ಮ ಡ್ರಾಯಿಂಗ್ ರೂಮ್ನ ನೈಋತ್ಯ ದಿಕ್ಕಿನಲ್ಲಿ ಹಾಕಬಹುದು. ಮಾತೆ ಸರಸ್ವತಿಯ ಚಿತ್ರ. ಮಾತೆ ಸರಸ್ವತಿಯ ಚಿತ್ರವನ್ನು ಮಕ್ಕಳ ಓದುವ ಕೋಣೆಯಲ್ಲಿ ಹಾಕುವುದರಿಂದ ಅವರ ಮನಸ್ಸು ಓದಿನಲ್ಲಿ ಹೆಚ್ಚು ತೊಡಗುತ್ತದೆ. ಇದನ್ನು ಉತ್ತರದ ಗೋಡೆಯಲ್ಲಿ ಹಾಕಬೇಕು. ಭಗವಾನ್ ಧನ್ವಂತರಿಯ ಚಿತ್ರ. ಭಗವಾನ್ ಧನ್ವಂತರಿಯ ಕೈಯಲ್ಲಿ ಅಮೃತ ಕಲಶ ಹಿಡಿದಿರುವ ಚಿತ್ರವು ಮನೆಯಲ್ಲಿ ಸುಖ, ಶಾಂತಿ ಮತ್ತು ಧನ ಆಗಮನದ ಮಾರ್ಗವನ್ನು ಸುಗಮಗೊಳಿಸುತ್ತದೆ. ರಾಧಾಕೃಷ್ಣರ ಚಿತ್ರ. ರಾಧಾಕೃಷ್ಣರ ಚಿತ್ರ ಅಥವಾ ಫೋಟೋವನ್ನು ಮಲಗುವ ಕೋಣೆಯಲ್ಲಿ ಹಾಕುವುದರಿಂದ ಪತಿ ಪತ್ನಿಯ ನಡುವಿನ ಒತ್ತಡ ಕಡಿಮೆಯಾಗುತ್ತದೆ ಮತ್ತು ಅವರ ನಡುವೆ ಪರಸ್ಪರ ಪ್ರೀತಿ ಹೆಚ್ಚಾಗುತ್ತದೆ. ನಟರಾಜ ಶಿವನ ಚಿತ್ರ. ನಟರಾಜ ಶಿವನ ಮೂರ್ತಿ ಅಥವಾ ಚಿತ್ರವು ವಿನಾಶದ ಸೂಚಕವಾಗಿದೆ. ಈ ಚಿತ್ರದಲ್ಲಿ ಅವರು ತಾಂಡವ ನೃತ್ಯವನ್ನು ಮಾಡುತ್ತಾರೆ. ಅದು ಅವರ ವಿಧ್ವಂಸಕ ರೂಪವಾಗಿದೆ. ಆದ್ದರಿಂದ ಇದನ್ನು ಮನೆಯಲ್ಲಿ ಇಡಬಾರದು. ಲವ್ ಬರ್ಡ್ಸ್ ಚಿತ್ರ. ಲವ್ ಬರ್ಡ್ಸ್ ಅಂದರೆ ಪಕ್ಷಿಗಳ ಜೋಡಿಯ ಚಿತ್ರ. ಇದನ್ನು ನವದಂಪತಿಗಳ ಕೋಣೆಯಲ್ಲಿ ಹಾಕಬೇಕು. ಇದರಿಂದ ಒಬ್ಬರನ್ನೊಬ್ಬರು ಅರಿತುಕೊಳ್ಳಲು ಇದು ಸಹಾಯವಾಗುತ್ತದೆ. ಮಾತೆ ಅನ್ನಪೂರ್ಣೆಯ ಚಿತ್ರ. ಮಾತೆ ಅನ್ನಪೂರ್ಣೆಯ ಚಿತ್ರವನ್ನು ಅಡುಗೆ ಮನೆಯಲ್ಲಿ ಹಾಕುವುದರಿಂದ ಮನೆಯಲ್ಲಿ ಅನ್ನದ ಭಂಡಾರ ತುಂಬಿರುತ್ತದೆ. ಗಜೇಂದ್ರ ಅಂದರೆ ಆನೆಗಳ ಜೋಡಿ. ಮನೆಯ ಮುಖ್ಯ ದ್ವಾರದ ಒಳಭಾಗದಲ್ಲಿ ಸೊಂಡಿಲು ಮೇಲೆತ್ತಿರುವ ಆನೆಗಳ ಜೋಡಿಯ ಚಿತ್ರ ಅಥವಾ ಮೂರ್ತಿಯನ್ನು ಇಡುವುದರಿಂದ ಐಶ್ವರ್ಯ ಹಾಗೂ ಗೌರವ ಪ್ರಾಪ್ತಿಯಾಗುತ್ತದೆ. ಕುಬೇರ ಯಂತ್ರ ಅಥವಾ ಫೋಟೋ. ಮನೆಯ ಉತ್ತರ ದಿಕ್ಕನ್ನು ಕುಬೇರನ ದಿಕ್ಕೆಂದು ಪರಿಗಣಿಸಲಾಗುತ್ತದೆ. ಇಲ್ಲಿ ಕುಬೇರನ ಚಿತ್ರವನ್ನಿಟ್ಟರೆ ಆರ್ಥಿಕ ಲಾಭಗಳು ಹೆಚ್ಚಾಗುತ್ತವೆ. ನಮ್ಮ ಪೂರ್ವಜರ ಫೋಟೋಗಳು. ಮೃತಪಟ್ಟ ಪೂರ್ವಜರ ಫೋಟೋಗಳನ್ನು ದೇವರ ಕೋಣೆಯಲ್ಲಿ ದೇವರ ವಿಗ್ರಹಗಳ ಜೊತೆ ಇಡಬಾರದು. ಅದನ್ನು ದಕ್ಷಿಣ ದಿಕ್ಕಿನ ಗೋಡೆಯ ಮೇಲೆ ಹಾಕುವುದು ಶಾಸ್ತ್ರೋಕ್ತವಾಗಿದೆ. ಹರಿಯುವ ಜಲಪಾತದ ಚಿತ್ರ. ಹರಿಯುವ ಜಲಪಾತದ ಚಿತ್ರ ಅಥವಾ ಯಾವುದೇ ಹರಿಯುವ ನೀರಿನ ಚಿತ್ರವನ್ನು ಮನೆಯಲ್ಲಿ ಹಾಕುವುದರಿಂದ ಧನ ಹಾನಿಯಾಗುತ್ತದೆ. ಇದರಿಂದ ಮನಸ್ಸು ಅಸ್ಥಿರವಾಗುತ್ತದೆ. ಯಾವುದೇ ಯುದ್ಧದ ಚಿತ್ರ. ಯಾವುದೇ ಯುದ್ಧದ ಚಿತ್ರವನ್ನು ಮನೆಯಲ್ಲಿ ಹಾಕುವುದರಿಂದ ಮನೆಯ ಸದಸ್ಯರ ನಡುವೆ ಪರಸ್ಪರ ಮನಸ್ತಾಪ ಉಂಟಾಗುತ್ತದೆ. ಅಂತಹ ಚಿತ್ರವನ್ನು ಮನೆಯಲ್ಲಿ ಹಾಕಬಾರದು. ಅಳುತ್ತಿರುವ ಮಗುವಿನ ಚಿತ್ರ. ಅಳುತ್ತಿರುವ ಮಕ್ಕಳ ಚಿತ್ರವನ್ನು ಹಾಕಬಾರದು. ಅಂತಹ ಚಿತ್ರಗಳು ಹಾಕುವುದರಿಂದ ನೀವು ಮಾನಸಿಕವಾಗಿ ತೊಂದರೆಗೆ ಒಳಗಾಗಬಹುದು, ಖಿನ್ನತೆಗೆ ಒಳಗಾಗಬಹುದು. ಮನೆಯಲ್ಲಿ ಶೋಕದ ವಾತಾವರಣವನ್ನು ನಿರ್ಮಿಸುವ ಯಾವುದೇ ಚಿತ್ರವನ್ನು ನಾವು ಮನೆಯಲ್ಲಿ ಹಾಕಬಾರದು.
ಇನ್ನು ಕಾಡು ಪ್ರಾಣಿಗಳ ಚಿತ್ರ. ಯಾವುದೇ ಕಾಡು ಪ್ರಾಣಿಗಳ ಚಿತ್ರ, ಅದರಲ್ಲಿ ಅವು ಭಯಾನಕವಾಗಿ ಕಾಣಿಸುತ್ತಿರಲಿ ಅಥವಾ ಅವು ತಮ್ಮ ಬೇಟೆಯ ಮೇಲೆ ಕಣ್ಣಿಟ್ಟಿರಲಿ ಅಥವಾ ಬೇಟೆಯಾಡುತ್ತಿರಲಿ, ಅಂತಹ ಚಿತ್ರವನ್ನು ಮನೆಯಲ್ಲಿ ಹಾಕಬಾರದು. ಈ ಚಿತ್ರಗಳು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ಹೆಚ್ಚು ತರುತ್ತವೆ ಮತ್ತು ನಿಮ್ಮಲ್ಲಿ ಹಿಂಸಾತ್ಮಕ ಭಾವನೆಗಳನ್ನು ಜಾಗೃತಗೊಳಿಸುತ್ತವೆ. ತಾಜ್ ಮಹಲ್ನ ಚಿತ್ರ. ತಾಜ್ ಮಹಲ್ನ ಚಿತ್ರವು ಒಂದು ಖಬ್ರಸ್ತಾನ ಅಂದರೆ ಸಮಾಧಿಯ ಚಿತ್ರವಾಗಿದೆ ಮತ್ತು ಯಾರದ್ದೋ ಮರಣದ ಗುರುತನ್ನು ಮನೆಯಲ್ಲಿ ಇಡುವುದು ಅಶುಭ ಸೂಚಕವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ತಾಜ್ ಮಹಲ್ ಚಿತ್ರವನ್ನು ಮನೆಯಲ್ಲಿ ಹಾಕುವುದು ಅಷ್ಟು ಒಳ್ಳೆಯದಲ್ಲ. ಮುಳುಗುತ್ತಿರುವ ಹಡಗಿನ ಚಿತ್ರ. ಬಹುತೇಕರಿಗೆ ಟೈಟಾನಿಕ್ ಹಡಗಿನ ಚಿತ್ರವನ್ನು ಇಡುವುದು ಒಂದು ಶೋಕಿಯಾಗಿದೆ. ಆದರೆ ಮುಳುಗುತ್ತಿರುವ ಹಡಗಿನ ಚಿತ್ರವನ್ನು ಮನೆಯಲ್ಲಿ ಹಾಕುವುದರಿಂದ ನಿಮ್ಮ ಆಲೋಚನೆಗಳಲ್ಲಿ ನಕಾರಾತ್ಮಕತೆ ಬರುತ್ತದೆ ಮತ್ತು ಪ್ರಗತಿಯು ಕುಂಠಿತಗೊಳ್ಳುತ್ತದೆ. ಇಂಥ ಚಿತ್ರವನ್ನು ಮನೆಯಲ್ಲಿ ಖಂಡಿತವಾಗಿ ಹಾಕಬೇಡಿ. ಪಂಚಮುಖಿ ಆಂಜನೇಯನ ಚಿತ್ರ. ಮನೆಯ ದಕ್ಷಿಣ ದಿಕ್ಕಿನ ಗೋಡೆಯ ಮೇಲೆ ಪಂಚಮುಖಿ ಹನುಮಂತನ ಚಿತ್ರವನ್ನು ಹಾಕುವುದರಿಂದ ಮನೆಯ ಮೇಲಿರುವ ಕೆಟ್ಟ ದೃಷ್ಟಿ ಮತ್ತು ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ. ಧಾನ್ಯದ ರಾಶಿ ಅಥವಾ ಸಮೃದ್ಧಿಯ ಚಿತ್ರ. ಅಡುಗೆ ಮನೆಯಲ್ಲಿ ಅಥವಾ ಊಟದ ಕೋಣೆಯಲ್ಲಿ ಹಣ್ಣುಗಳು, ತರಕಾರಿಗಳು ಮತ್ತು ಧಾನ್ಯದ ರಾಶಿ ಇರುವ ಚಿತ್ರವನ್ನು ಹಾಕುವುದರಿಂದ ಮನೆಯಲ್ಲಿ ಎಂದೆಂದಿಗೂ ಆಹಾರದ ಕೊರತೆ ಉಂಟಾಗುವುದಿಲ್ಲ ಎಂದು ನಂಬಲಾಗಿದೆ. ಇನ್ನು ಪರ್ವತಗಳ ಚಿತ್ರ. ನಿಮ್ಮ ಕುಳಿತುಕೊಳ್ಳುವ ಆಸನದ ಹಿಂದೆ, ಉದಾಹರಣೆಗೆ ಆಫೀಸ್ ಇದ್ದರೆ ಅದರ ಚೇರ್ನ ಹಿಂದೆ ಎತ್ತರದ ಪರ್ವತಗಳ ಚಿತ್ರ ಇದ್ದರೆ ಅದು ಜೀವನದಲ್ಲಿ ಸ್ಥಿರತೆ ಮತ್ತು ಬೆಂಬಲವನ್ನು ಸೂಚಿಸುತ್ತದೆ. ಆದರೆ ಪರ್ವತದಿಂದ ನೀರು ಬೀಳುತ್ತಿರಬಾರದು. ಒಣಗಿದ ಗಿಡಗಳು ಅಥವಾ ಹೂವುಗಳು. ಮನೆಯಲ್ಲಿ ಎಂದಿಗೂ ಒಣಗಿದ ಗಿಡಗಳ ಚಿತ್ರ ಅಥವಾ ಒಣಗಿದ ಹೂವುಗಳನ್ನು ಇಡಬಾರದು. ಇದು ವಾಸ್ತವಿಕ ಮರಣ ಅಥವಾ ಬೆಳವಣಿಗೆ ಅಂತ್ಯವನ್ನು ಸೂಚಿಸುತ್ತದೆ ಮತ್ತು ಮನೆಯಲ್ಲಿ ನೀರಸತೆಯನ್ನು ತರುತ್ತದೆ. ಮಹಾಭಾರತದ ಚಿತ್ರ. ಮನೆಯಲ್ಲಿ ಕೃಷ್ಣೋಪದೇಶದ ಚಿತ್ರ ಅಂದರೆ ಗೀತೋಪದೇಶದ ಚಿತ್ರ ಇರಲಿ, ಆದರೆ ಕೌರವರ ಪಾಂಡವರ ಯುದ್ಧದ ದೃಶ್ಯಗಳು, ಅಸ್ತ್ರಗಳನ್ನು ಹಿಡಿದು ಹೋರಾಡುವ ಚಿತ್ರಗಳು ಇರಬಾರದು. ಇದು ಕುಟುಂಬದ ಸದಸ್ಯರ ನಡುವೆ ಭಿನ್ನಾಭಿಪ್ರಾಯ ಮೂಡಿಸಬಹುದು. ಮುಳ್ಳಿನ ಗಿಡಗಳ ಚಿತ್ರ. ಕವಲೊಡೆದ ಅಥವಾ ಮುಳ್ಳಿನಿಂದ ಕೂಡಿದ ಗಿಡಗಳ ಉದಾಹರಣೆಗೆ ಕಳ್ಳಿ ಗಿಡ. ಇಂತಹ ಚಿತ್ರಗಳು ಸಂಬಂಧಗಳಲ್ಲಿ ಬಿರುಕನ್ನು ತರುತ್ತದೆ ಮತ್ತು ಚುಚ್ಚುಮಾತುಗಳಿಗೆ ಕಾರಣವಾಗುತ್ತದೆ ಎಂದು ಹೇಳಲಾಗುತ್ತದೆ. ಕೊನೆಯದಾಗಿ ಒಂದು ಚಿಕ್ಕ ಸಲಹೆ: ಯಾವುದೇ ಚಿತ್ರವನ್ನು ಹಾಕುವ ಮುನ್ನ ಆ ಚಿತ್ರವನ್ನು ನೋಡಿದಾಗ ನಿಮ್ಮ ಮನಸ್ಸಿಗೆ ಶಾಂತಿ ಹಾಗೂ ಸಂತೋಷ ಸಿಗುತ್ತದೆಯೇ ಎಂಬುದನ್ನು ಗಮನಿಸಿ. ನಗು, ಬೆಳಕು, ಪ್ರಕೃತಿಯ ಸೊಬಗು ಇರುವ ಚಿತ್ರಗಳು ಯಾವಾಗಲೂ ಮನೆಯ ಭಾಗ್ಯವನ್ನು ಹೆಚ್ಚಿಸುತ್ತದೆ. ಸ್ನೇಹಿತರೆ, ಈ ವಿಡಿಯೋದಿಂದ ನಿಮಗೆ ಒಂದಷ್ಟು ಜ್ಞಾನ ಲಭಿಸಿರಬಹುದೆಂದು ಭಾವಿಸುತ್ತೇನೆ. ಮತ್ತೊಮ್ಮೆ ವಿನಂತಿ, ವಿಡಿಯೋ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದೆಯೂ ಇಂತಹ ವಿಡಿಯೋಗಳನ್ನು ತರುವ ಹಾಗೆ ನನ್ನನ್ನು ಪ್ರೋತ್ಸಾಹಿಸಿ.